MSHB ಹುಲಿಕಲ್ಲು. ನಾನು ಒಬ್ಬ ಮಾಜಿ ಸೈನಿಕನಾಗಿದ್ದು ಬಸವಪಟ್ಟಣ 63ನೇ ಸರ್ವೆ ನಂಬರಲ್ಲಿ 2016ರಿಂದ ನಾನು ಅಪ್ಲಿಕೇಶನ್ ಕೊಟ್ಟು AC ತಹಸೀಲ್ದಾರ್ ಅವರು ಮತ್ತು ಇಲ್ಲಿಂದ ವಿಲೇಜ್ ಎನ್ಕೌಂಟ್ರು RI ಅವರು ಎಲ್ಲ ಸಿಗ್ನೇಚರ್ ಮಾಡಿ ಸರ್ವೆ ಕೆಚ್ಚೆಲ್ಲ ಮಾಡಿ ಪ್ರತಿಯೊಂದು ಮಾಡಿ ನಮಗೆ ಕೊಟ್ಟಿದ್ದರು. ತಹಸೀಲ್ದಾರ್ ಅವರು ಸ್ಪಾಟಿಗೆ ಬಂದು ಮಾಜೂರು ಮಾಡ್ಕೊಂಡು ಹೋಗಿ ನಿಮಗೆ ಜಮೀನು ಮಾಡಿಕೊಡ್ತೀವಿ ಅಂತ ಹೇಳಿ AC ಅವ್ರ ಹತ್ರ ಕಳಿಸಿದ್ರು. AC ಅವರು ಸೈನ್ ಮಾಡಿ DC ಅವ್ರ ಹತ್ರ ಕಳಿಸಿದ್ರು. DC ಅವರಿಂದ ಒಂದು ಸ್ವಲ್ಪ ನಿತ್ತು ಆಯಿತು. ಆ ನಿತ್ತು ಆದ ಮೇಲೆ ನಿಮಗೆ 2 ಲಕ್ಷದ ಮೇಲೆ ಆದಾಯ ಇದೆ ಅಂದ್ಬಿಟ್ಟು ನಮ್ಗೆ ಇಲ್ಲಿವರೆಗೆ ಮಾಡಿಕೊಟ್ಟಿರಲಿಲ್ಲ. 2018ಕ್ಕೆ ನಾವು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಲಾಯರೆಲ್ಲ ಹಿಡಿದು ಅಲ್ಲಿ ಹೈಕೋರ್ಟ್ ಆರ್ಡ್ರ್ ಆಗಿದೆ. ಆ ಆರ್ಡ್ರ್ ಆಗಿರೋ ತಂದು DC ಅವ್ರಿಗೂ ಕಳಿಸಿದ್ದಾರೆ, AC ಅವ್ರಿಗೂ ಕಳಿಸಿದ್ದಾರೆ, ಮತ್ತು ತಹಸೀಲ್ದಾರ್ಗಳು ಕಳಿಸಿದ್ದಾರೆ. ನಾವು ಕೊಟ್ಟಿದ್ದೀವಿ ಇಲ್ಲಿಂದ ಆರ್ಡ್ರ್ ಆಗಿರೋದ. ಆ ಆರ್ಡ್ರ್ ಆಗಿರೋದ ಮಾಡಿಕೊಡಿ ಅಂತ ಕೇಳಿದ್ರು. ಇಲ್ಲಿವರೆಗೆ ಏನಂತ ಆಗಿದೆ ಆರ್ಡ್ರು ಬಸವಪಟ್ಟಣ ಜಮೀನು 4 ತಿಂಗಳೊಳಗಡೆ ಅವರಿಗೆ ಏನು ಮಾಡಿಕೊಡಿ ಅಂತ ಆರ್ಡ್ರ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ನಮಗೆ 1 ವರ್ಷ ಆಗಕ್ಕೆ ಬಂತು, ಇಲ್ಲಿವರೆಗೆ ಆಗಿಲ್ಲ. ಮತ್ತೆ ತಹಸೀಲ್ದಾರ್ ಹತ್ರ ಹೋಗಿ ಕೇಳಿದಾಗ ನೀವು ಕಂಟೆಂಪ್ಟ್ ಹಾಕೊಳ್ರಿ ಅಂತ ಮತ್ತೆ ನಮ್ಮನ್ನೇ ಇದು ಮಾಡ್ತಾ ಇದ್ದಾರೆ. ನಾವು ಇಷ್ಟು ವರ್ಷ ನಾವು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ದೇಶ ಸೇವೆ ಮಾಡ್ಕೊಂಬಂದು ನಮ್ಗೆ ಏನು ಇಲ್ಲಿ ಒಂಚೂರು ಬೆಲೆನೇ ಸಿಗ್ತಾ ಇಲ್ಲ. ಇಲ್ಲಿಂದ ನಮ್ಗೆ ಒಂದು ಜಮೀನಾರ ಕೊಟ್ಟರೆ ಅದರಲ್ಲಾರ ಒಂದು ದುಡ್ಕೊಂಡು ತಿನ್ಬೋದು. ಅವ್ರು ಕೂಡ ಪೆನ್ಷನಲ್ಲಿ ನಮ್ಮ ಹೆಂಡತಿ ಮಕ್ಕಳು ಸಾಕೊಂಡು ನಮ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಇದರಿಂದ ನಿಮಗೆ ದಯಮಾಡಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಕಳಿಕಳಿಯಿಂದ ಕೇಳಿಕೊಳ್ಳುತ್ತೇವೆ. 63ನೇ ಸರ್ವೆ ಗ್ರಾಮದ 63ನೇ ಸರ್ವೆ ನಂಬರ್ನಲ್ಲಿ 20 ಎಕರೆ ಸೈನಿಕರಿಗೆ ಮೀಸಲಿದ್ದ ಜಾಗ. ಆ ಜಾಗದಲ್ಲಿ 2016ರಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದು. 2016ರಲ್ಲಿ ಹಾಕಿದ ನಂತರ 18ವರೆಗೂ ನಮ್ದು ಯಾವುದೇ ರೀತಿ ಸ್ಯಾಂಕ್ಷನ್ ಆಗಲಿಲ್ಲ ಜಮೀನು. ಅದಕ್ಕಾಗಿ ನಾವು 2018ರಲ್ಲಿ ಹೈಕೋರ್ಟ್ಗೆ ಹಾಕಿದ್ವು. ಆ ಕೋರ್ಟಲ್ಲಿ 2024ರಲ್ಲಿ ನಮಗೆ ಇದು ಮಾಡಬೇಕು, ಮಂಜೂರು ಮಾಡಬೇಕು ಜಮೀನು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಆಯಿತು. ಇದುವರೆಗೂ ಯಾವುದೇ ರೀತಿ ಜಮೀನು ಮಂಜೂರಾತಿ ಆಗಿರುವುದಿಲ್ಲ. ಅದರಿಂದ ಈಗ ಅಕ್ಕಪಕ್ಕದ ರೈತರೆಲ್ಲ ಇದ್ದ ಜಮೀನೆಲ್ಲನೂ ಒತ್ತುವರಿ ಮಾಡ್ಕೊಂಡು ಅನುಭೋಗ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಉಳಿದಿದ್ದ ಜಮೀನು ನಮ್ಗೆ ಅದು ಉಳಿಯೋದಿಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವು, ಸ್ವಲ್ಪ ಇರೋದನ್ನು ಖಾಲಿ ಇರೋ ಜಾಗನ ರೈತರು ಮಾಡ್ತಾ ಇರೋದು ಏನಿದೆ ಅದನ್ನು ಬಿಟ್ಟು ಏನು ಖಾಲಿ ಜಾಗ ಇದೆ ಅದರಲ್ಲಿ ನಾವು ಅನುಭವದಲ್ಲಿ ಮಾಡೋದಕ್ಕೆ ಅಂತ ಸ್ವಲ್ಪ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ. ಈ ಎಲ್ಲರೂ ಕೋರ್ಟಲ್ಲಿ ಏನಂತ ಆಗಿದೆ ನಿಮಗೆ? ಕೋರ್ಟ್ನಲ್ಲಿ ನಮಗೆ ತಹಸೀಲ್ದಾರ್ ಬಂದ್ಬಿಟ್ಟು ಎಲ್ಲನೂ ಅಳಿಸಿ ಯಾರು ಮಾಡ್ತಾರೋ ಬಿಡಿಸ್ಬಿಟ್ಟು ಕಲ್ಲಾಕ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಆದರೂ ನಮಗೆ ಯಾವ ಕೋರ್ಟಲ್ಲಿ? ಹೈಕೋರ್ಟು, ಬೆಂಗಳೂರು ಹೈಕೋರ್ಟ್ನಲ್ಲಿ ಆಗಿದೆ. ಇದುವರೆಗೂ ನಮಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿರಲಿಲ್ಲ. ಈಗ ಇರೋ ಜಾಗನೂ ಖಾಲಿ ಮಾಡಿದ ನಂತರ ರೈತರ ಜೊತೆ ನಾವು ಅದಕ್ಕೀಗ ತಹಸೀಲ್ದಾರ್ ಏನು ಹೇಳ್ತಾರೆ? ತಹಸೀಲ್ದಾರರು 2ನೇ ತಾರೀಕು ಕೋರ್ಟ್ ಇದೆ, ನಾವು ಕಂಟೆಂಪ್ಟ್ ಹಾಕಿದ್ವಿ. ಆ 2ನೇ ತಾರೀಕು ಕೋರ್ಟ್ ಇದೆ, ಅದು ಕ್ಲಿಯರ್ ಆದ ನಂತರ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಅಷ್ಟರೊಳಗಡೆ ರೈತರೆಲ್ಲ ಖಾಲಿ ಮಾಡ್ತೀವಿ, ಜಮೀನೆಲ್ಲ ಒತ್ತುವರಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ನಮಗೇನು ಸಿಗೋದಿಲ್ಲ. ಅದಕ್ಕೆ ನಾವು ಎಷ್ಟೆಲ್ಲ 2016ರಿಂದ ಓಡಾಡಿದ್ದಕ್ಕೂ ಪ್ರಯತ್ನ ಇಲ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಏನು ಖಾಲಿ ಇತ್ತು ಅದನ್ನು ಸ್ವಲ್ಪ ಅನುಭವ ಮಾಡ್ಕೊಳ್ಳೋದಕ್ಕೆ